ಸರ್ ನಾನ್ ಸೂಪರ್ ಸ್ಟಾರ್ ಸರ್. ಬಹು ವರ್ಷಗಳಿಂದ ಎಲ್ಲ ಟೈಲ್ಸ್ ನ ಅಂಟಿಸ್ತಾ ಇದ್ದೀನಿ. ಓಯ್ ಚಿಪ್ಕು, ಇಷ್ಟೊಂದು ಅಂಟ್ಕೊಳ್ಬೇಡ ಕಣು. ಸರಿ, ಹಾಗಾದ್ರೆ ಈ ದೊಡ್ಡ ಟೈಲ್ ಅನ್ನ ಈ ಹಳೆ ಟೈಲ್ ಮೇಲೆ ಹಾಕಿ ಟೆಸ್ಟ್ ಮಾಡೋಣ ಈಗ. ಸರ್ ಅಂಟ್ಕೊಂಡಿದೆ. ಒಂದ್ ನಿಮಿಷ ಟೆಸ್ಟ್ ಮಾಡೋಣ ತಡಿ. ಅಯ್ಯೋ ಕೂತ್ಬಿಟ್ನೆ. ಅರೆ ಬಾಪ್ರೆ, ಎಷ್ಟು ತೂಕಾರಿ ನಿಮ್ದು. ಅಗ್ಗದ ಸಿಮೆಂಟ್ ನಿಂದ ಟೈಲ್ ಅಂಟಿಸಿದ್ರೆ ಟೈಲ್ ಒಡೆದು ಹೋಗುತ್ತೆ ಅಷ್ಟೇ. ಸಿಮೆಂಟ್ ಮತ್ತೆ ಮರಳಿನ ಸ್ಲರಿ ಭಾರವಾಗಿ ಹೋಯಿತು. ಬೇಗ ಬಾರಿ ಸರ್. ಬಕ್ವಾಸ್ ಇದು ಚಿಪ್ಕು ಕುಮಾರ್. ನಡೀರಿ, ಈಗ ಮರದ ಮೇಲೆ ಮಾರ್ಬಲ್ ನ ಹಾಕಿ ತೋರ್ಸಿ ನಮಗೆ. ಸರ್ ಮರದ ಮೇಲೆ ಮಾರ್ಬಲ್ ನ ಯಾರು ಅಂಟಿಸ್ತಾರೆ? ನಾನ್ ಸೆನ್ಸ್. ಮೆಟಲ್ ಬೇಸ್ ಮೇಲೆ. ಮೆಟಲ್ ಮೇಲೆ ಟೈಲ್ಸ್ ಅಂಟೋದಿಲ್ಲ ಸರ್. ಮೆಟಲ್ ಹೆಸರಿಗೆ ಇವನು ಮೆಂಟಲ್ ಆಗಿ ಹೋದ. ಟೈಲ್ ಮೇಲೂ ಅಲ್ಲ, ಮರದ ಮೇಲೂ ಅಲ್ಲ, ಮೆಟಲ್ ಮೇಲೂ ಅಲ್ಲ. ಹಾಗಾದ್ರೆ ಟೈಲ್ ಹಾಕೋದಕ್ಕೆ ಯಾವ ಕೆಲ್ಸಕ್ಕೆ ಬರುತ್ತೆ ಸಿಮೆಂಟ್ ಮತ್ತೆ ಮರಳಿನ ಸ್ಲರಿ? ಅಣ್ಣ, ಪ್ರತಿ ಟೈಲ್ ಪ್ರತಿ ಸರ್ಫೇಸ್ ಡಿಮ್ಯಾಂಡ್ ಬೇರೆನೇ ಆಗಿರುತ್ತೆ. ಫ್ಲೋರ್ಗೆ ಬೇಕು ಹೈ ಬಾಂಡ್ ಸ್ಟ್ರೆಂತ್, ಮೆಟಲ್ಗೆ ಬೇಕು ಬಾಂಡ್ ಸ್ಟ್ರೆಂತ್ ಮತ್ತೆ ಫ್ಲೆಕ್ಸಿಬಿಲಿಟಿ, ಮರಕ್ಕೆ ಬೇಕು ಫ್ಲೆಕ್ಸಿಬಿಲಿಟಿ ಜೊತೆಗೆ ವಾಟರ್ ರೆಸಿಸ್ಟೆನ್ಸ್. ಅಮ್ಮ ಬಂದ ನನ್ ಹೀರೋ. ಯಾವುದೇ ಟೈಲ್ ಆಗ್ಲಿ ಯಾವುದೇ ಸರ್ಫೇಸ್ ಆಗ್ಲಿ, MYK ಲ್ಯಾಟಿಕ್ರಿಟ್ ಟೈಲ್ ಅಡೆಸಿವ್ ನ ರೆಡಿ ಮಿಕ್ಸ್ ಫಾರ್ಮುಲಾ. ಜಸ್ಟ್ ಮಿಕ್ಸ್ ಮಾಡಿ ನಾಚ್ ಮಾಡಿ ಮತ್ತೆ ಟೈಲ್ ನ ಅಳವಡಿಸಿ. ಹಳೆ ಟೈಲ್ ಮೇಲಾದ್ರೂ, ಮೆಟಲ್ ಸರ್ಫೇಸ್ ಮೇಲಾದ್ರೂ, ವುಡನ್ ಸರ್ಫೇಸ್ ಮೇಲಾದ್ರೂ ಸರಿನೇ. MYK ಲ್ಯಾಟಿಕ್ರಿಟ್ ಟೈಲ್ ಅಡೆಸಿವ್, ಟೈಲ್ ಅಂಟಿಸುವ ನಿಜವಾದ ಸೂಪರ್ ಹೀರೋ. ಪ್ರತಿ ಟೈಲ್ ಪ್ರತಿ ಸರ್ಫೇಸ್ ನ ಸರಿಯಾದ ಕ್ಯಾಂಡಿಡೇಟ್. MYK ಲ್ಯಾಟಿಕ್ರಿಟ್ ಟೈಲ್ ಅಡೆಸಿವ್. ಇದರಿಂದ ಟೈಲ್ ಹಾಕಿದ್ರೆ ಟೈಲ್ ಒಡೆಯೋದಿಲ್ಲ, ಬಿಡೋದು ಇಲ್ಲ.